ಸೌಮ್ಯ ರೆಡ್ಡಿ ಗೆಲ್ಲೇಬೇಕು. ಯಾಕಂದರೆ ಈ ದೇಶದ ಸ್ವತಂತ್ರ ಕೊಟ್ಟಿರತಕ್ಕಂಥ ಕಾಂಗ್ರೆಸ್ ಪಕ್ಷ ಸೆಕ್ಯುಲರ್, ನಾವು ಇಲ್ಲಿ ಸೆಕ್ಯುಲಿಯರ್, ಎಲ್ಲ ಭಾಷೆ ಎಲ್ಲ ಜಾತಿಯವರು ಇರೋದು. ಅದರಿಂದ ಈ ಆಪೋಸಿಷನ್ ಅವರು ಬೇರೋ ರಾಮರ ದೇವಸ್ಥಾನ ನಾವು ಹಿಂದೂ ಅಂತಾರೆ. ಹಿಂದೂ ಮಾತ್ರ ಇಲ್ಲ, ಇಲ್ಲಿ ಇಸ್ಲಾಮಿಯರು ಆಳಿದ್ರು ಮತ್ತು ಬ್ರಿಟಿಷವರು ಆಳಿದ್ರು. ಅವರೆಲ್ಲ ಹಿಂದೂ ದೇಶನ ಹೊಡಿಯೋಕ್ಕಾಗ್ತಾಯಿಲ್ಲ. ನಾವೆಲ್ಲ ಹಿಂದೂಗಳೇ. ನಾವು ತಿರುಪತಿ ತಿಮ್ಮಪ್ಪನ ಪೂಜೆ ಮಾಡಿಸ್ತಾ ಇದ್ವಿ. ಇವತ್ತು ಮೋದಿಯವ್ರು ಬಂದ ಮೇಲೆ ನಾವು ಪೂಜಿಸ್ತಾ ಇಲ್ಲ. ಅವರು ದೇಶನ ಹೊಡೆಯೋಕ್ಕೆ, ಜಾತಿನ ಬೇರೆ ಮಾಡೋಕ್ಕೆ ಇವ್ರು ಮಾಡ್ತಾ ಇದ್ದಾರೆ. ಒಬ್ಬ ರಾಜರು ಬಂದ ಮೇಲೆ ದೇಶವನ್ನು ಒಳ್ಳೇದು ಮಾಡಬೇಕು, ಎಲ್ಲ ಜನಕ್ಕೂ ಒಳ್ಳೇದಾಗಬೇಕು. ಅದರಿಂದ ನಾವು ಈ ದೇಶದ ಐಕ್ಯತೆ ಮತ್ತು ಈ ದೇಶದ ಬಲವಾಗಿ ಪ್ರಪಂಚಕ್ಕೆ ತೋರಿಸ್ಬೇಕಾದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದ ನಮ್ಮ ಅಭ್ಯರ್ಥಿ ಮತ್ತು ಕರ್ನಾಟಕದಲ್ಲಿರತಕ್ಕಂಥ 28 ಜನನೂ ಕಾಂಗ್ರೆಸ್ಗೆ ಒಲವು ಕೊಡಬೇಕಂತ, ಮತ ಕೊಟ್ಟು ಗೆಲ್ಲಿಸ್ಬೇಕಂತ ನಾವು ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀವಿ. ಸರ್, ನಿಮ್ಮ ವಾರ್ಡಲ್ಲಿ ಎಷ್ಟು ಲೀಡ್ ಕೊಡ್ಬೋದು ಸರ್? ನನ್ನ ವಾರ್ಡಲ್ಲಿ ನಾನು ಲಾಸ್ಟು ಪ್ರಿಯಾಕೃಷ್ಣ ನಿಲ್ಲುವಾಗ 6,500 ನಮ್ಮ ನಾಯಂಡಹಳ್ಳಿ ವಾರ್ಡಲ್ಲಿ ಕೊಟ್ಟಿದ್ದೀವಿ. ಈಗ 10,000 ಲೀಡ್ ಕೊಡ್ತೀವಿ ಅಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ನಾವು 6,500 ಜಾಸ್ತಿ ಕೊಡ್ತವ್ರಿಗೆ ಕಡಿಮೆ ಕೊಡೋಕ್ಕಾಗಲ್ಲ, ಜಾಸ್ತಿ ಕೊಡ್ತೀವಿ. ನಾವು ಮೋಸ್ಟ್ಲಿ 101% ಸೌಮ್ಯ ರೆಡ್ಡಿ ಅವರು ಗೆಲ್ತಾರೆ ಸರ್. 5 ಗ್ಯಾರಂಟಿಗಳು ಈ ಬಾರಿ ಕೈ ಹಿಡಿತದಾ? 5 ಗ್ಯಾರಂಟಿ ಗೆಲ್ತದೆ. ನಮ್ಮ ಸಿದ್ದರಾಮಯ್ಯ ಬಂದ ಮೇಲೆ, DK ಶಿವಕುಮಾರ್ ಸಾಹೇಬರು ಬಂದ ಮೇಲೆ ಈಗ ಪ್ರಣಾಳಿಕೆ 5 ಪ್ರಣಾಳಿಕೆ ನೆರವೇರಿಸಿದ್ದಾರೆ. ಸೆಂಟ್ರಲ್ ಗೌರ್ಮೆಂಟ್, ಕಾಂಗ್ರೆಸ್ ಗೌರ್ಮೆಂಟ್ ಪ್ರಣಾಳಿಕೆ ಕೊಟ್ಟಿದ್ದಾರೆ. ಕೂಲಿ ಕಾರ್ಮಿಕರಿಗೆ, ವ್ಯವಸಾಯ ಮಾಡೋರಿಗೆ 400 ರೂಪಾಯಿ ಕೂಲಿ ಮಿನಿಮಮ್ ಮಾಡಿದ್ದಾರೆ. ಒಂದು ಮನೆಗೆ 1 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಪ್ರಣಾಳಿಕೆ ಕೊಟ್ಟಿದ್ದಾರೆ. ಸೊ ಅದರಿಂದ ಇಡೀ ಕನ್ಯಾಕುಮಾರಿಯಿಂದ ಕಾಶ್ಮೀರ ಕಚ್ಚಿಟ್ಟು ಕದಕ್ತಂಗ ಭಾರತೀಯರು ನಾವು ಬಾಳ್ತಾ ಇರೋದು, 4 ಭಾಷೆ ಇರೋರು ಖಂಡಿತವಾಗಿ ಕಾಂಗ್ರೆಸ್ಗೆ ಬೆಂಬಲ ಕೊಡ್ತಾರೆ. ಮುಂದಿನ ಸರ್ಕಾರ ರಾಹುಲ್ ಗಾಂಧಿ ಜೊತೆ ನೇತೃತ್ವದಲ್ಲಿ ಸರ್ಕಾರ ಬರುತ್ತೆ ಅಂತ ನನ್ನ ನಂಬಿಕೆ ಇದೆ. ತಮ್ಮ ಹೆಸರು ಸರ್? ನನ್ನ ಮನೀಶ್ ಶೆಟ್ಟಿ ಅಂತ.